ಚಪಾತಿ ಜೊತೆ ಒಂದು ಬೆಂಡೆಕಾಯಿ ಗೊಜ್ಜು ಮಾಡಿದ್ದೀನಿ. ಚಪಾತಿ ಜೊತೆ ಬೆಂಡೆಕಾಯಿ ತುಂಬ ಚೆನ್ನಾಗಾಗುತ್ತೆ. ಈ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತೊಂದು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು, ಕಬ್ಬಿನಾಂಶ ಇರುತ್ತೆ ಬೆಂಡೆಕಾಯಲ್ಲಿ. ಆಮೇಲೆ ಕೂದಲಿಗೆ ತುಂಬ ಒಳ್ಳೆಯದು. ನೋಡಿ, ನನ್ನ ಕೂದಲು ಬೆಂಡೆಕಾಯಿ ತಿಂದೇ ಉದ್ದ ಬಂದಿದ್ದು. ನೀವು ಎಲ್ಲ ಬೆಂಡೆಕಾಯಿ ತಿನ್ನಿ. ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇದು 1/2 kg ಬೆಂಡೆಕಾಯಿ ಇದೆ. ಇದನ್ನು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಫಸ್ಟಿಗೆ ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಬೆಂಡೆಕಾಯಿ ಕಟ್ ಮಾಡಿದ್ದು ಇದಕ್ಕೆ ಹಾಕೋತೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕದು ಕಟ್ ಮಾಡಿಕೊಂಡ್ರೆ ಮಸಾಲ ಒಳ್ಳೆ ಹಿಡಿಯುತ್ತೆ. ಗ್ಯಾಸ್ ಉರಿ ಸಣ್ಣ ಇಟ್ಕೊಳ್ಳಿ, ದೊಡ್ಡದಾಗಿ ಇಟ್ಕೋಬೇಡಿ. ಚಿಕ್ಕದಾಗಿ ಉರಿ ಇಟ್ಕೊಳ್ಳಿ. ಚಿಕ್ಕದ ಉರಿಯಲ್ಲಿ ಬೆಂಡೆಕಾಯಿ ಹುರಿಬೇಕು. ಇದು ಗೋಲ್ಡನ್ ಕಲರ್ ಬರಬೇಕು ಬೆಂಡೆಕಾಯಿ. ಇದು ಫಸ್ಟ್ ಯಾಕೆ ಹುರಿತಾರೆ ಅಂದರೆ ಗೊಜ್ಜುನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊಜ್ಜು ಮಾಡ್ತೀವಲ್ಲ, ಅದು ಲೋಳೆ ಬರಲ್ಲ. ಅದಕ್ಕೆ ಫಸ್ಟೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫುಲ್ಲು ಹುರಿಬೇಕು. ಹುರಿತಾ ಇದ್ದೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದರೆ ಉರಿ ಚಿಕ್ಕದಾಗಿ ಇಟ್ಕೊಂಡಿದ್ದೀವಲ್ಲ. ಇದಕ್ಕೆ ಕಾಂಬಿನೇಷನ್ ಚಪಾತಿಗೆ ಬೆಂಡೆಕಾಯಿ ಗೊಜ್ಜು ಸೂಪರ್ ಆಗುತ್ತೆ. ಆಲ್ರೆಡಿ ನಾನು ಚಪಾತಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈವ್ನಿಂಗು ಮಕ್ಕಳು ಸ್ಕೂಲ್ ಬರೋ ಟೈಮಲ್ಲಿ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದರೆ ಬಂದು ತಿಂತಾರೆ ಮನೆಗೆ ಬಂದು. ನೀವು ಒಂದ್ಸಲ ಟ್ರೈ ಮಾಡಿ. ಲೋಳೆ ಎಲ್ಲ ಹೋಗಿದೆ ನೋಡಿ, ಇವಾಗ ಲೋಳೆನೇ ಇಲ್ಲ. ಹುರಿತಾ ಇತ್ತು. ಈಗ ಇನ್ನೊಂದು ಬೌಲಿಗೆ ಹಾಕಿರ್ತೀನಿ. ಇದನ್ನು ಹಾಕಿದಿಷ್ಟು ಇದನ್ನು ಒಂದು ಬೌಲಿಗೆ ತೆಗೆದಿರ್ತೀನಿ. ಇವಾಗ ಇದೇ ಬೌಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೋತೀನಿ. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡೆ. ಇವಾಗ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆಬೇಳೆ, ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಬೆಂಡೆಕಾಯಿಗೆ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಾಗುತ್ತೆ. 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯಬೇಕು. ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕಾದ್ರೆ ಏನು ಮಾಡಬೇಕು ಹೇಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬೇಗ ಈರುಳ್ಳಿ ಬೇಯುತ್ತೆ. ತುಂಬ ಹೊತ್ತು ವೇಟ್ ಮಾಡಬೇಕಂತಿಲ್ಲ. ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಆಗುತ್ತೆ ಬೇಯೋಕ್ಕೆ. ಟೊಮಾಟೊ ಹಾಕ್ಕೊಂಡಿದ್ದೀನಿ 2. ಇವಾಗ
ಇವಾಗ ಸ್ವಲ್ಪ ಟೊಮೊಟೊ ಬೇಯಲಿ, ಮುಚ್ಚಳ ಮುಚ್ಚಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಜಾಸ್ತಿ, ಒಂದು ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಒಂದು ಸ್ಪೂನು ಧನಿಯಾ ಪುಡಿ, ಇವಾಗ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರದ್ದು ಹಸಿ ಸ್ಮೆಲ್ ಹೋಗಬೇಕು. ಒಂದು 2 ನಿಮಿಷ ಮುಚ್ಚಳ ಮುಚ್ತೀನಿ. ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ಹುರಿದಿದ್ದು ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಉಪ್ಪು. ನಾನು ಆಲ್ರೆಡಿ ಫಸ್ಟಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನಾನು ಸ್ವಲ್ಪ ಈಗ ಆಯಿಲ್ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನೀರೇನು ಹಾಕಿಲ್ಲ. ಒಂದು 5 ನಿಮಿಷ ಸಣ್ಣ ಉರಿಬಿಡ್ತೀನಿ. ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿದೆ. ಏನು ಲೋಳೆ ಏನಿಲ್ಲ, ಆರಾಮಾಗಿ ತಿನ್ಬೋದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಮೇಲ್ಗಡೆ ಸ್ವಲ್ಪ. ಬೆಂಡೆ ಗೊಜ್ಜು ರೆಡಿಯಾಗಿದೆ. ಈ ಬೆಂಡೆಕಾಯಿ ಗೊಜ್ಜು ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.